ತ್ಯಾಗ ಮತ್ತು ಸೇವೆ ಭಾರತ ದೇಶದ ಮೌಲ್ಯ ಮತ್ತು ಆದರ್ಶಗಳಾಗಿದೆ. ದತ್ತನಗರ ಎಂದರೆ ಭಗವಂತನು ಇತ್ತ ನಗರ ಎಂದರ್ಥ. ಅಹಂಕಾರ ಮಮಕಾರ ಇದ್ದಲ್ಲಿ ಭಗವಂತನಿರುವುದಿಲ್ಲ. ದತ್ತನಗರದಲ್ಲಿ ನಾನು ಎಂಬ ಭಾವವಿಲ್ಲದೆ ಇರುವುದರಿಂದ ಭಗವಂತ ಇಲ್ಲಿ ನೆಲೆಸಿದ್ದಾನೆ ಎಂದು ಒಡಿಯೂರು ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಅವರು ಪುದು ಗ್ರಾಮದ ಸುಜೀರು ದತ್ತನಗರ ಶ್ರೀ ವೀರ ಹನುಮಾನ್ ಮಂದಿರದ 23ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಭಾರತದ ಸೌಂದರ್ಯ ಆಧ್ಯಾತ್ಮಿಕತೆಯಲ್ಲಿ ಅಡಗಿದೆ. ಆಧ್ಯಾತ್ಮ ಇದ್ದಲ್ಲಿ ಸಾಮರಸ್ಯದ ಬದುಕು ಇದೆ ಎಂದರು. ಜತ್ತಲ ನವಿಲು ಅಂಚಿಂಚಿ ತೂಂಡಿಗೆ ದೇವರ ಮೋನೆ ತೂಂಡು ದಾದ ನಿಕ್ಲೆ ಇಂಚಿನ ಅವಶ್ಯಕತೆ ಬೋಡು ತೋಜುಲು ದಾದ ಬೋಡು ನೀರಿನ ಅಗತ್ಯತೆ ಒಂದು ಯಾಂತೇವೆ ಉಂಟು. ಹೌದು ಸತ್ಯ ಅಂದ್ಕೊಂಡೆ ಅಣ್ಣ ನೀರು ಓಡು ನಿಕ್ಲು ನಾಡೋದಿಲ್ಲ ಈಜಿ ಯಾನ್ ತೋಜ್ಪಾವೆ ಅಂತ ನವಿಲು ಪಂಡು ಅಂಡ ಯಾನ ಏನೋ ಬೆರೀದ ನಿಕ್ಲು ಬರಡು ಬೆರೀದು ಬರಡು ಅಂಡ ಯಾನ ರಾದು ಬೋಪನೆ ಒಂದು ದೂರ ರಾದು ಬೋಪೆ ಅಂಚಾದು ಎನ್ನ ಪಿಲವ ನಡಪೆರ ನಿಕ್ಲಿಗೆ ಆವಂದು ನಿಕ್ಲು ನಡತೊಂದು ಬರ್ತೀನಿ ಅಂಚಾದ ಯಾನ್ ಗುರ್ತೋಗಿ ಬೋಡದು ಒಂದೊಂದು ಸುಯಿನ ಅಲ್ಪ ಅಲ್ಪ ಬಿರ್ಕೊಂಡು ಪೋಪೆ ಆ ಗುರ್ತ ಬರ್ತಂದು ನಿಕ್ಲು ಅಡಿಗೆ ಬಲ್ಲೆ ನೀರು ತೋಜ್ಪಾವೆ ಬರೀ ದೂರ ಬೋಡಂಡು ಸುಯಿ ತೋಜು ಗುರ್ತ ತಿಕ್ಕೊಂಡು ಪೋಂದುಲ್ಲೆ ಕಡೇ ಕಾಣಗ ನೀರು ತಿಕ್ಕನ ಭಾರಿ ಸಂತೋಷ ಅಂದರೆ ಅಂಡ ನವಿಲು ಮಾತ್ರ ಸೈಯರೆಗ ದಾಯ ಸೈಯರಾಕಿನ ನವಿಲದ ಮೇಲ್ದ ಸುಯಿ ಮಾತ್ರ ಕಮ್ಮಿ ಅವನು ಬರ್ತು ನಾವು ಸೈಪುಣಿக்கு ಒಂದು ಸೂಚನೆ ಅಂತ ಲೆಕ್ಕ ಹಣದು ಕಮ್ಮಿ ಅವನು ಬೈ ರಾಮದೇವಿಯರ ಪಣಪರಿಗೆ ನಿನ್ನ ಭಾರಿ ಸೇವೆ ನಾನು ಗುರ್ತಮಂತಂದ್ರೆ ಬಾಜಲಿಗೆ ನೀರು ಒದಗಾದ ಈ ಬದುಕಿಗೆ ಒಂದು ಜೀವನಂದ ಬಂಡ ಜಲ ಅಂದರ್ಥ ಅಂಚಿನ ಆ ಸಂಗತಿನ ಈ ಒದಗವಣ ಕೆಲಸ ನೀ ಮಂತೊಂದಿಲ್ಲ ಅಂಚಾದ ಈ ಒರಿಪಿಲೆಗ ತೋಜುಜಿ ಅಂಚಾದ ಈ ಒರಿಜನ್ ನಾಡ ನಿನ್ನ ಪುದರ್ ಒರಿಪಿಲಕ್ಕೆ ಮನ್ಕೊಡುವುದಿಲ್ಲೇ ಯಾನು ತ್ರೇತಾಯಿ ಕೊಟ್ಟು ಯಾನು ಜನ್ಮಡುಲ್ಲೆ ರಾಮಾವತಾರ ಅಂತ ಪಂಡಲ್ಲ ನೆನುಂಜಿ ಅವತಾರದು ದ್ವಾಪರುಡು ಎನ್ನು ಕುಡೊಂಜಿ ಅವತಾರ ಹಾಕೊಂಡು ಕೃಷ್ಣ ಅವತಾರ ಆಮ್ಯಾಗ ನಿನ್ನ ನೆಂಪುಗು ಬಡದು ನಿನ್ನ ಒಂದು ಅರ್ಪಣಾ ಭಾವದ ಸೇವೆ ಬಂದತ್ತ ಆಯ್ತ ನೆಂಪುಗು ಬಡದು ನಿನ್ನ ಸುಯಿನಿ ಎನ್ನ ಮಿತ್ ತರಿಟ್ಟು ಕಂತವನ್ ಎಡ್ಡ ರೀತಿಯಲ್ಲಿ ಸೇವೆ ಮಾಡ್ಕೊಂಡು ಬರ್ತೀನಿ ನಮ್ಮ ನೆನಪು ಪ್ರತಿ ವರ್ಷವೂ ನೆನಪು ಅನ್ಪೋದ ಅದಕ್ಕೆ ಇನ್ನೊಂದು ಆರಂಭದಿಂದ ಬಿತ್ತಬಾರ್ದಲ್ಲ ಯಾರು ಒಂದು 10 ಜನಕ್ಕೆ ನೋಟು ಬಾಡೊಂದು ಈ ಜವಣಿಯನ್ನು ನೋಟು ಬಾಡೋದು ಮಂತೊಂದು ಈ ಕೆಲಸ ಮಂತ್ರಿ ಖಂಡಿತವಾಗಿ ನೆನಪು ಅನ್ಕೊಂಡು ನಾವು ಕೊಂಚ ರೂಪುರೇಷೆ ಇಂಚೆ ಕುರಳಿ ಇನ್ನು ಈ ಒಂದು ಸಂದರ್ಭಡು ಆಂಜನೇಯ ಪಂಡ ಈಗ ನೆನಂಜಿ ಪುದರ್ ಸೇವೆ ಎಂದು ನೆನಪಿದ್ದಾರೆ ಪುದರ್ ಏನ ಸೇವೆ ಎಂದ ಅವು ರಾಮ ಸೇವೆ ರಾಮ ಸೇವೆಯಲ್ಲಿ ರಾಷ್ಟ್ರ ಸೇವೆಯನ್ನು ಕಂಡುಕೊಂಡಿರುವಂಥದ್ದು ದಯನ್ಕೇಂದ್ರ ರಾಮ ಅಂದ್ಕೊಂಡ ರಾಷ್ಟ್ರ ರಾಷ್ಟ್ರ ಅಂದ್ಕೊಂಡ ರಾಮ ದೇವರ ಎಂಚಿನ ಸಚಾರಿತ್ರ್ಯ ಉಂಡ ಅವು ರಾಷ್ಟ್ರ ನಿರ್ಮಾಣಕ್ಕೆ ಕೊಡ್ತನಂಚಿನ ಪೂರಕವಾಯಿನಂಚಿನ ಅಡಿಕಲ್ಲು ಅಂದ್ಕೊಂಡ ತಪ್ಪಾವಂತ ಪಂಚಾಂಗ ಸರಿ ಬೋಡು ಪಂಚಾಂಗ ಸರಿ ಉಂಡು ಬದುಕು ಪೊರಲಾರಿಗೆ ಸಾಧ್ಯತೆ ಉಂಟು ರಾಮದೇವರನ ಆದರ್ಶನೇ ಒಂದು ರೀತಿಯಲ್ಲಿ ನಂಗೆ ಮಾತ್ರ ಆದರ್ಶ ನಮ್ಮನ್ನು ಪಾಲಿತೊಂದು ಬರೋದು. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಭಜನೆಯ ಮುಖಾಂತರ ದೇವರನ್ನು ಕಾಣಲು ಸಾಧ್ಯವಿದೆ. ಭಜನೆ ಇದ್ದಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ. ಇಲ್ಲಿ 23 ವರ್ಷದಿಂದ ಭಜನೆ ನಡೆಯುತ್ತಿದ್ದು ಭಗವಂತನ ಸಾಕ್ಷಾತ್ಕಾರವಾಗುವುದರ ಜೊತೆಗೆ ಹಿಂದೂ ಸಮಾಜ ಸಂಘಟಿತವಾಗಿದೆ ಎಂದರು. ಈ ಪ್ರದೇಶದಲ್ಲಿ ಭಜನಾ ಮಂದಿರದ ಮುಖಾಂತರ ಭಜನೆಯ ಮುಖಾಂತರವಾಗಿ ಸಂಘಟಿತ ಹಿಂದೂ ಸಮಾಜ ಸಂಘಟಿತ ಆಗಿದೆ. ಇದರ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ಸಮಾಜದ ಯುವ ಸಮುದಾಯ ಒಂದು ಸಂಸ್ಕಾರ ಭರಿತವಾಗಿರ್ತಕ್ಕಂಥ ತಂಡವಾಗಿ ಬೆಳೆದಿದೆ. ಅದರ ಪರಿಣಾಮ ವೀರ ಹನುಮಂತನ ಹೆಸರಿನ ಪೂಜೆಯ ಜೊತೆಗೆ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಿದೆ ಅಂತ ಈ ಮಂದಿರದ ಎಲ್ಲ ಬಂಧುಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿ. ನಮ್ಮ ಧರ್ಮ ನಂಬಿಕೆಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಿಂದೂ ನಂಬಿಕೆಗಳು. ಬಹಳಷ್ಟು ಜನ ನಮ್ಮನ್ನು ಮೂಢನಂಬಿಕೆಯವರು ಅಂತ ಹೇಳ್ತಾರೆ, ಅಥವಾ ಇನ್ನು ಕೆಲವರು ನಿಮ್ಮ ದೇವರುಗಳಿಗೆ ಖರ್ಚಿಸ್ತು ಅಂತ ಹೇಳ್ತಾರೆ. ನಮಗೆ ಅನ್ನಿಸ್ತದೆ ಪೂಜ್ಯ ಸ್ವಾಮಿಗಳು ಹೇಳಿದ ಹಾಗೆ ನಮ್ಮದು ಮೂಢನಂಬಿಕೆಯ ಸಮಾಜ ಅಲ್ಲ, ಅದು ಮೂಲ ನಂಬಿಕೆಯ ಚಿಂತನೆಯ ಆಧಾರದಲ್ಲಿರ್ತಕ್ಕಂಥ ನಮ್ಮ ಪೂಜೆಗಳಿರ್ಬೋದು, ನಮ್ಮ ಹೋಮಗಳಾಗಿರ್ಬೋದು, ಹವನಾದಿಗಳಿರ್ಬೋದು, ಇದೆಲ್ಲದರಲ್ಲೂ ವಿಜ್ಞಾನದ ಸತ್ಯವನ್ನು ಆಧ್ಯಾತ್ಮದ ಬೆಳಕಿನ ಮುಖಾಂತರ ಋಷಿಮುನಿಗಳು ಕಂಡುಕೊಂಡರು. ಹಾಗಾಗಿ ವಿಜ್ಞಾನ ಮನುಷ್ಯನನ್ನು ನಾಶ ಮಾಡುತ್ತೆ,
ಆಧ್ಯಾತ್ಮದ ಅದಕ್ಕೆ ಒಂದು ಚೌಕಟ್ಟುಗಳಿದ್ದಾಗ ಅದು ಬೆಳೆಸುತ್ತೆ ಅನ್ನತಕ್ಕಂಥ ನಂಬಿಕೆ ನಮ್ಮ ಹಿರಿಯರು. ಹಾಗಾಗಿ ಹವನ ಪೂಜೆಗಳಿರ್ಬೋದು, ಪ್ರಕೃತಿ ಆರಾಧನೆ ಜೊತೆ ಬಂದಿರತಕ್ಕಂಥ ಹೋಮ ಹವನಾದಿಗಳಿರ್ಬೋದು, ಇದು ನಂಬಿಕೆ ಮಾತ್ರ ಅಲ್ಲ, ಇದೊಂದು ವಿಜ್ಞಾನದ ಸತ್ಯವನ್ನು ಋಷಿಮುನಿಗಳು ಆಧ್ಯಾತ್ಮದ ಬೆಳಕಿನ ಮುಖಾಂತರ ಕಂಡಿರತಕ್ಕಂಥ ಸತ್ಯವನ್ನು ನಮಗೆ ಕೊಟ್ಟರು. ಹಾಗಾಗಿ ನಾವು ಹೋಮ ಹವನಾದಿಗಳನ್ನು ಮಾಡಿದಾಗ ಬೇರೆ ಸಮುದಾಯಗಳು ನಮಗೆ ಟೀಕೆ ಮಾಡೋದಿದೆ, ಅಥವಾ ನಾಸ್ತಿಕವಾದಿಗಳು ಟೀಕೆ ಮಾಡ್ತಾರೆ. ಹೋಮಕ್ಕೆ ಹಾಕಿರ್ತಕ್ಕಂಥ ತುಪ್ಪ, ಹವಿಸ್ಸು ಇದೆಷ್ಟು. ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗ ಕಾರ್ಯದರ್ಶಿ ದೇವಿಪ್ರಸಾದ್ ಶೆಟ್ಟಿ ಕೊಡ್ಮಾನ್, ಜಗತ್ತಿಗೆ ಜ್ಞಾನದ ಬೆಳಕು ನೀಡಿರುವುದು ಹಿಂದೂ ಧರ್ಮ, ಅದನ್ನು ಉಳಿಸಿಕೊಳ್ಳುವ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದ್ದೇವೆ ಎಂದರು. ಗುತ್ತಿಗೆದಾರ ಮನೋಹರ್ ಡಿ ದೇವಾಡಿಗ, ವಕೀಲೆ ಸುಚಿತ್ರಾ ಅವಿನಾಶ್, ಪುದು ಗ್ರಾಮ ಪಂಚಾಯತ್ನ ಸದಸ್ಯ ವಿಶುಕುಮಾರ್, ಆಶಿತ್ ಕುಮಾರ್ ಶೆಟ್ಟಿ, ಐತಪ್ಪ ಆಳ್ವ, ಸುಜೀರು ಗುತ್ತು ಭಾಗವಹಿಸಿದರು. ಮಂದಿರದ ಗೌರವಾಧ್ಯಕ್ಷ ಪ್ರಕಾಶ್ ಚಂದ್ರ ರೈ ದೇವಸ್ಯ, ಉತ್ಸವ ಸಮಿತಿ ಅಧ್ಯಕ್ಷ ಪುರುಷೋತ್ತಮ ದತ್ತನಗರ, ಮಹಿಳಾ ಮಂಡಳಿ ಅಧ್ಯಕ್ಷೆ ಮೀನಾಕ್ಷಿ ಗಣೇಶ್, ಸುಜೀರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ತಿನ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಭೇಟಿ ನೀಡಿದರು. ನಾಗೇಶ್ ಅಮೀನ್ ಸ್ವಾಗತಿಸಿದರು. ಮಂದಿರದ ಅಧ್ಯಕ್ಷ ಸುರೇಂದ್ರ ಕಂಬಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದಾಮೋದರ ಸಪಲ್ಯ ವಂದಿಸಿದರು. ರಮ್ಯಾ ರಂಜನ್ ಸುವರ್ಣ ಸುಜೀರು, ಮೀನಾಕ್ಷಿ ಉದ್ಯಾವರ ಹಾಗೂ ಗಣೇಶ್ ದತ್ತನಗರ ಕಾರ್ಯಕ್ರಮ ನಿರೂಪಿಸಿದರು. ಬೆಳಿಗ್ಗೆ ಪೋಳಲಿ ಗಿರಿಪ್ರಕಾಶ್ ತಂತ್ರಿ ನೇತೃತ್ವದಲ್ಲಿ ಗಣಹೋಮ, ಪಂಚಾಮೃತ ಅಭಿಷೇಕ, ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಮಹಾಪೂಜೆ ನಡೆಯಿತು. ಪ್ರಸಾದ ವಿತರಣೆಯಾಗಿ ಅನ್ನಸಂತರ್ಪಣೆ ನಡೆಯಿತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.